ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಏನೇನೆಲ್ಲ ಆಯಿತು, ಏನೆಲ್ಲ ಮಾಡಿದ್ದೀನಿ ಅಂತ ಎಲ್ಲ ಹೇಳಿ ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಸೊ ಎಲ್ಲರೂ ನನ್ನ ಈ ವ್ಲಾಗಿಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗನ್ನು ನಾನು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ 5:30 ಆಗ್ತಾ ಬಂದಿದೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು. ಯಾವಾಗಲೂ ನಾನು ವ್ಲಾಗನ್ನು ಜಾಸ್ತಿಯಾಗಿ ಬೆಳಿಗ್ಗೆ ಟೈಮಲ್ಲಿ ಸ್ಟಾರ್ಟ್ ಮಾಡ್ತೀನಿ, ಬಟ್ ಇವತ್ತು ಬೆಳಿಗ್ಗಿಂದ ಏನು ವೀಡಿಯೋಸೇ ಮಾಡಿಲ್ಲ. ಸೊ ಇವಾಗ ಮಾಡ್ತಾ ಇರೋದು. ಹಸ್ಬೆಂಡ್ ಬರುವಾಗ ಸ್ವಲ್ಪ ಫ್ರೂಟ್ಸ್ ಆಮೇಲೆ ವೆಜಿಟೇಬಲ್ಸ್ ಎಲ್ಲ ತಗೊಬಂದಿದ್ರು. ಆಮೇಲೆ ಇದೊಂದು ಫ್ರೂಟ್ಸ್ ಇದೆಯಲ್ವಾ, ಮ್ಯಾಂಗೋಸ್ಟಿನ್. ನಾನು ಇಷ್ಟರ ತನಕ ಇದನ್ನು ತಿಂದೇ ಇಲ್ಲ. ಇದನ್ನು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಯಾವ ಥರ ಇದೆ ನೋಡೋಣ ಅಂತೇಳಿ. ಸೊ ಇದು ಯಾವ ಥರ ಇದೆ ಅಂತ ಹೇಳಿದರೆ ಟೇಸ್ಟ್, ನಾವು ಚಿಕ್ಕವರಿದ್ದಾಗ, ಇವಾಗೆಲ್ಲ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, ಇವಾಗೆಲ್ಲ ಸಿಗುತ್ತೆ, ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಆಮೇಲೆ ಈ ಥರ ಗುಡ್ಡೆಗಳಲ್ಲೆಲ್ಲ ನೋಡೋದಕ್ಕೆ ಕಮ್ಮಿನೇ ಸಿಗೋದು. ನಾವು ಅದಕ್ಕೆ ಪೊಟ್ಲಂಕಾಯಿ ಅಂತ ಹೇಳ್ತೀವಿ. ಒಂಥರ ಮೇಲ್ಗಡೆ ಒಂಥರ ಎಲೆ ಥರ ಬರುತ್ತೆ, ಒಳಗಡೆಯಿಂದ ರೌಂಡಾಗಿ ಬರುತ್ತಲ್ವ. ಸೊ ಅದರದ್ದು ಟೇಸ್ಟ್ ಥರ ಇದೆ ಇದು ತಿನ್ನುವಾಗ. ಅದು ಹಣ್ಣಾಗಿರುತ್ತಲ್ವ, ಆವಾಗ ಯಾವ ಥರ ಟೇಸ್ಟ್ ಇರುತ್ತೆ ಆ ಟೇಸ್ಟಲ್ಲಿದೆ. ಸೊ ಚೆನ್ನಾಗಿತ್ತು. ಸೊ ಹಾಗೆಯೇ ಸ್ವಲ್ಪ ಮಾವಿನ ಹಣ್ಣು, ಆಮೇಲೆ ಡ್ರ್ಯಾಗನ್ ಫ್ರೂಟ್, ಆಮೇಲೆ ಸ್ವಲ್ಪ ತರಕಾರಿ, ಬದನೆಕಾಯಿ, ಬೆಂಡೆಕಾಯಿ ಈ ಥರದ್ದೆಲ್ಲ ತಗೊಬಂದಿದ್ರು. ಸೊ ಅದನ್ನಲ್ಲಿ ನಾನು ಜೋಡಿಸಿ ಇಡೋಣ ಅಂತೇಳಿ ಇಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪಂತೂ ಫುಲ್ಲಾಗಿ ಖಾಲಿ ಆಗಿಬಿಟ್ಟಿತ್ತು. ನನ್ನ ಮನೆಯಲ್ಲಿ ಏನಿಲ್ಲ ಅಂದ್ರೂ ಕೊತ್ತಂಬರಿ ಸೊಪ್ಪಂತೂ ಸ್ಟಾಕ್ ಆಗಿನೇ ಇರುತ್ತೆ. ಹಸ್ಬೆಂಡ್ ಬರುವಾಗ ಜಾಸ್ತಿನೇ ತಗೊಬರ್ತಾರೆ. ಯಾಕೆಂದರೆ ನನಗೆ ಎಲ್ಲ ಅಡುಗೆಗೂ ಕೊತ್ತಂಬರಿ ಸೊಪ್ಪಂತೂ ಬೇಕೇ ಬೇಕು. ಕೊತ್ತಂಬರಿ ಸೊಪ್ಪು ಹಾಕದೇ ಇರುವಂತಹ ಅಡುಗೆನೇ ನನಗೆ ಇನ್ಕಂಪ್ಲೀಟ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಅದೆಲ್ಲ ತಗೊಬಂದಿದ್ರು. ಸೊ ಅದನ್ನೆಲ್ಲ ಕ್ಲೀನಾಗಿ ಜೋಡಿಸಿ ಫ್ರಿಜ್ಜಲ್ಲೆಲ್ಲ ಇಟ್ಟೆ. ಸೊ ಆವಾಗ ಒಂದು ತಿಂದಿದ್ದೆ. ಒಂದರಲ್ಲಿ ಒಂದು ಸ್ವಲ್ಪನೇ ಇರೋದೊಂದು, ಮೇಲ್ಗಡೆ ನೋಡೋದಕ್ಕೆ ಚಿಕ್ಕ ಸೈಜಲ್ಲೇ ಇದೆ. ಮೇಲ್ಗಡೆಯಿಂದ ಸ್ವಲ್ಪ ಅದು ದೊಡ್ಡ ಕಾಣಿಸುತ್ತೆ, ಒಳಗಡೆಯಿಂದ ತುಂಬಾ ಚಿಕ್ಕದಿದೆ ನೋಡಿ. ಈ ಥರ ಇದೊಂದು 5-6 ಪಲ್ಪ್ ಥರದಿದೆ ಅಷ್ಟೇ. ಬಟ್ ಟೇಸ್ಟ್ ಓಕೆ, ಚೆನ್ನಾಗಿದೆ, ಪರವಾಗಿಲ್ಲ. ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ತಿಂತಾ ಇರೋದಲ್ವ. ಸೊ ಹಾಗಾಗಿ ಒಂದು ಸಲ ತಿನ್ನುವಾಗ ಗೊತ್ತಾಗಲ್ಲ, ತಿಂದು ನಾವು ಬಾಯಿಗೆ ಹಾಕಿ ಆದಮೇಲೆ, ಅದೇ ಹೇಳಿದ್ನಲ್ಲ ಪೊಟ್ಲಂಕಾಯಿ ಅಂತ ಹೇಳ್ತಾರಲ್ವ, ನಂಗೆ ಅದರದ್ದು ಕನ್ನಡದ ಹೆಸರು ಗೊತ್ತಿಲ್ಲ. ಸೊ ಸೇಮ್ ಅದರದ್ದೇ ಟೇಸ್ಟ್ ಬರ್ತಾ ಇದೆ. ಬಟ್ ಚೆನ್ನಾಗಿತ್ತು, ಪರವಾಗಿಲ್ಲ, ಚೆನ್ನಾಗಿತ್ತು. ಸೊ ತುಂಬ ದಿವಸದಿಂದ ಹೇಳ್ತಾ ಇದ್ದೆ ಅದನ್ನು ತಗೊಬನ್ನಿ ಅಂತೇಳಿ. ಹಾಗೆಯೇ ಇನ್ನೊಂದೇನೆಂದರೆ, ಒಂದು ಚಿಕ್ಕದೊಂದು ಹಲಸಿನ ಹಣ್ಣು ಥರದ್ದು ಬರುತ್ತಲ್ವ ಫ್ರೂಟು, ಅದನ್ನು ತಗೊಬರೋದಕ್ಕೆ ಹೇಳಿದ್ದೀನಿ. ಸೊ ತಗೊಬರ್ತೀನಿ ಅಂತ ಹೇಳಿದ್ದಾರೆ. ಅದರದ್ದು ಒಂದು ಟೇಸ್ಟ್ ನೋಡಬೇಕು ಯಾವ ಥರ ಇದೆ ಅಂತೇಳಿ. ಸೊ ಇವಾಗ ನೈಟಿದು ಡಿನ್ನರ್ಗೆ ರೆಡಿ ಮಾಡೋಣ ಅಂತೇಳಿ ಇಲ್ಲಿ ಮಾಡ್ತಾ ಇದ್ದೀನಿ. ಹಸ್ಬೆಂಡ್ ತುಂಬ ದಿವಸದಿಂದ ಹೇಳ್ತಾ ಇದ್ದಾರೆ, ಮಟನ್ ಇದು ಪಾಲ್ ಅಂತ ಹೇಳ್ತಾರೆ, ಗ್ರೀನ್ ಮಸಾಲ ಥರ ಮಾಡೋದು. ಸೊ ಅದನ್ನು ಮಾಡಿ ನನಗೆ ರಾಗಿ ಮುದ್ದೆ ಮಾಡಿಕೊಡು ಅಂತೇಳಿ ತುಂಬ ದಿವಸದಿಂದ ಹೇಳ್ತಾ ಇದ್ರು. ನಾನು ಮಾಡೇ ಇಲ್ಲ. ಸೊ ಇವತ್ತು ಮಾಡೋಣ ಅಂತೇಳಿ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಸಿಂಪಲಾಗಿಯೇ ಮಾಡೋದು ಇದು ಪಾಲ್. ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಆಮೇಲೆ ಪೆಪ್ಪರ್ ಕಾಳಿದೆಯಲ್ವ ಅದು, ಜೀರಿಗೆ, ಒಂದು ಈರುಳ್ಳಿ, ಒಂದು ಸ್ವಲ್ಪ ಟೊಮೆಟೊ ಹಣ್ಣೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡಿ ತಗೊಳ್ಳೋದು. ಸೊ ಅದು ಇವಾಗ ಡಿನ್ನರ್ದು ರೆಡಿ ಮಾಡ್ತಾ ಇದ್ದೀನಿ. ಸೊ ಹಾಗೆಯೇ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇವಾಗ ಮಸಾಲ ಎಲ್ಲ ರೆಡಿ ಆಗಿದೆ. ಇವಾಗ ಕುಕ್ಕರಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು, ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ರೆಡಿ ಮಾಡ್ಕೊಂಡಿಟ್ಟಿರುವಂತಹ ಮಸಾಲ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ನಾನು ಇದು ಪ್ರಾಪರಾಗಿ ರೆಸಿಪಿನ ಶೂಟ್ ಮಾಡಿಲ್ಲ, ಸ್ವಲ್ಪನೇ ಮಾಡಿ ತೋರಿಸ್ತಾ ಇರೋದಷ್ಟೇ. ಸೊ ಈ ಮಸಾಲ ಎಲ್ಲ ಹಾಕಿದ್ದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಎಣ್ಣೆಯಲ್ಲಿ. ನಾನು ಅದೇ ಹೇಳಿದ್ನಲ್ಲ, ನಾನಂತೂ ನೈಟ್ ಸ್ವಲ್ಪ ತಿನ್ನೋದೆಲ್ಲ ಕಮ್ಮಿ ಮಾಡಿದ್ದೀನಿ. ಬಟ್ ನಾನು ಯಾಕೆ ಮಾಡ್ತಾ ಇಲ್ಲ ಅಂದರೆ, ನನಗೆ ತಿನ್ನೋಕ್ಕಾಗಲ್ವಲ್ಲ ಅಂತೇಳಿ ಹಸ್ಬೆಂಡ್ಗೂ ಮಾಡಿಕೊಡ್ತಾ ಇದ್ದಿಲ್ಲ. ಸೊ ಅವರು ತುಂಬ ದಿವಸದಿಂದ ಹೇಳ್ತಾ ಇದ್ರಲ್ವ ಅಂತೇಳಿ ಅವ್ರಿಗೂ ಮಾಡೋಣ ಅಂತೇಳಿ ಇಲ್ಲಿ ಮಾಡ್ತಾಯಿದ್ದೀನಿ. ಸೊ ಹಾಗೆಯೇ ಇಲ್ಲಿ ಮಸಾಲ ಎಲ್ಲ ಹಾಕಿದಲ್ಲ, ಅದಕ್ಕೆ ಮಟನ್ ಹಾಕಿ, ಆಮೇಲೆ ಗರಂ ಮಸಾಲ ಪುಡಿ ಹಾಕಿ, ಉಪ್ಪು ಹಾಕಿ, ಸ್ವಲ್ಪ ನೀರು ಹಾಕಿ ಇದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ನಾನು ರಾಗಿ ಮುದ್ದೆ ಇದೆಯಲ್ವ ಅದಕ್ಕೂ ನೀರನ್ನು ಹಾಕಿ ಇಟ್ಟಿದ್ದೀನಿ. ಯಾವಾಗಲೂ ನಾನು ನೀರು ಹಾಕೋದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಬಟ್ ಇವತ್ತು ಸ್ವಲ್ಪ ಕರೆಕ್ಟಾಗಿಯೇ ಬಂದಿತ್ತು, ಪರ್ಫೆಕ್ಟಾಗಿ ಬಂದಿತ್ತು. ಸೊ ಇವತ್ತು ನಮ್ಮದೂ ಅದೇ ಥರ ನಾನು ತಿಂದೆ. ಹಸ್ಬೆಂಡ್ ಅಂದರು ರಾಗಿ ಮುದ್ದೆ ಏನಾಗಲ್ಲ ತಿನ್ನು, ಹೆಲ್ತಿಗೆ ಒಳ್ಳೆಯದೇ ಅಲ್ವಾ, ಏನಾಗಲ್ಲ ತಿನ್ನು ಅಂತೇಳಿ. ಸೊ ಹಾಗಾಗಿ ನಾನೊಂದು ಚಿಕ್ಕ ಸೈಜಿದು ರಾಗಿ ಮುದ್ದೆ ಮಾಡಿ ತಿಂದಿದ್ದೀನಿ.
ಮಟನ್ ಅಂತೂ ಸ್ವಲ್ಪ ಎಣ್ಣೆ ಜಾಸ್ತಿ ಇತ್ತು, ಆದ್ರೂ ಸ್ವಲ್ಪ ಹಾಕಿ ತಿಂದಿರೋದು. ಜ್ಯೂಸ್ ನನಗೇನು ಮಾಡಿಲ್ಲ, ಹಸ್ಬೆಂಡಿಗೂ ಮಗಳಿಗೆ ಮಾತ್ರ ಮಾಡಿರೋದು. ಸೊ ಇದು ನೈಟ್ ಇದು ಡಿನ್ನರ್ ಆಗಿರುತ್ತೆ. ಸೊ ಇದು ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ ಬೆಳಿಗ್ಗೆನೇ ಏನು ನಾನು ಎದ್ದ ತಕ್ಷಣ ನಮಾಜೆಲ್ಲ ಆದ ತಕ್ಷಣ ಫಸ್ಟು ಹೋಗಿ ಬಟ್ಟೆ ಹಾಕೋತೀನಿ ವಾಶಿಗೆ. ಮೊದಲು ಸಂಜೆ ತೊಳಿತಾ ಇದ್ದೆ, ಬಟ್ ಇವಾಗ ಸಂಜೆ ಟೈಮಲ್ಲಿ ನೀರು ಇರಲ್ಲ. ಸೊ ಅದಕ್ಕೋಸ್ಕರ ಇವಾಗ ಬೆಳಿಗ್ಗೆನೇ ತೊಳಿತಾ ಇರೋದು. ಬೆಳಿಗ್ಗೆ ನೀರು ಹಾಕ್ತಾ ಇದ್ದೀನಿ ಮಿಷಿನ್ಗೆ, ನೀರೇ ನಿಲ್ತಾ ಇಲ್ಲ, ಎಲ್ಲ ಹೋಗ್ತಾ ಇದೆ ನೀರು. ಸೊ ಈ ಥರ ಆದರೆ ಒಂದೊಂದು ಸಲ ಈ ಥರ ಆಗುತ್ತೆ, ನೀರು ನಿಲ್ಲಲ್ಲ, ಕಾಯಿನ್ಸ್ ಸಿಕ್ಕಾಕೊಂಡಿರುತ್ತೆ, ಆಮೇಲೆ ಏನಾದರೂ ಗಲೀಜು ಒಳಗಡೆ ಇದ್ದರೆ ನೀರು ನಿಲ್ಲಲ್ಲ, ಹೋಗುತ್ತೆ. ಸೊ ಅದನ್ನು ಯಾವ ಥರ ರೆಡಿ ಮಾಡೋದಂದರೆ ಈ ಥರ ಬ್ಯಾಕಲ್ಲಿ ಈ ಥರ ಇರುತ್ತಲ್ವ, ಅದರಲ್ಲಿ ಸ್ಕ್ರೂ ಎಲ್ಲ ಹಾಕಿರ್ತಾರೆ. ಸೊ ಅದನ್ನೆಲ್ಲ ನೀಟಾಗಿ ತೆಗಿಬೇಕು. ತೆಗೆದಾದ್ಮೇಲೆ ಈ ಥರ ದಾರ ಇರುತ್ತೆ, ಇದಂದರೆ ನಾವು ಬೇರೆ ಹಾಕ್ಸಿರೋದು ದಾರ, ಅದರಲ್ಲಿ ಬಂದಿರುವಂತಹ ದಾರ ನಮ್ಮದು ವಾಷಿಂಗ್ ಮಿಷಿನ್ ಫಸ್ಟ್ ಟೈಮ್ ನಾವು ತೊಗೊಂಡ್ವಲ್ವ, ಆವಾಗಲೇ ಏನಾಗಿತ್ತಂದರೆ ಇಲಿ ಕಚ್ಚಿ ಕಟ್ಟಾಗಿಬಿಟ್ಟಿತ್ತು. ಸೊ ಅದಕ್ಕೆ ಬೇರೆ ದಾರ ಹಾಕಿ ಕಟ್ಟಿರೋದು. ಸೊ ಅದು ಇದೇನಾಗಿರುತ್ತೆ ಅಂದರೆ ಕೆಳಗಡೆ ಅದೊಂದು ಡಬ್ಬ ಥರ ಇರುತ್ತಲ್ವ, ಅಲ್ಲಿ ಕಾಣಿಸ್ತಿದೆಯಲ್ವ, ಅದಕ್ಕೆ ಲಾಕ್ ಮಾಡಿರ್ತಾರೆ. ಸೊ ಅದನ್ನು ಫಸ್ಟು ತೆಗಿಬೇಕು. ನಂತರ ಇದೆಯಲ್ವ, ಅದು ಸ್ವಲ್ಪ ಟೈಟ್ ಇರುತ್ತೆ. ಸೊ ಅದನ್ನು ಈ ಥರ ತಿರುಗಿಸಿ ತೆಗಿಬೇಕು. ಸ್ವಲ್ಪ ಟೈಟೇ ಇರುತ್ತೆ, ಗಟ್ಟಿಯಾಗಿ ತಿರುಗಿಸಿ ತೆಗೆದ್ರೆ ಬರುತ್ತೆ. ಸೊ ನೋಡಿ ಅದರಲ್ಲಿ ಫುಲ್ ಗಲೀಜಾಗಿಬಿಟ್ಟಿತ್ತು, ಹಾಗೆಯೇ ಒಂದು ಕಾಯಿನೂ ಸಿಕ್ಕಾಕೋಬಿಟ್ಟಿತ್ತು. ಸೊ ಇದರಿಂದ ಏನಾಗುತ್ತೆ ಅಂದರೆ ನಾವು ವಾಷಿಂಗ್ ಮಿಷಿನ್ಗೆ ನೀರು ಬಿಟ್ಟರೆ ಅದು ನಿಲ್ಲಲ್ಲ, ಹೋಗುತ್ತೆ. ಸೊ ಅದೇ ಥರ ಆಗಿರೋದು, ನೀರೇ ನಿಲ್ತಾ ಇತ್ತಿಲ್ಲ ಬೆಳಿಗ್ಗೆ ಬಟ್ಟೆ ತೊಳೆಯೋದಕ್ಕೆ ಅಂತೇಳಿ ಹಾಕಿದಾಗ. ಸೊ ಅದರಲ್ಲಿ ಕಾಯಿನ್ ಎಲ್ಲ ಇತ್ತಲ್ವ, ಸೊ ಹಾಗಾಗಿ ಅದನ್ನೆಲ್ಲ ತೆಗೆದು ಇದನ್ನು ಎಲ್ಲ ಕ್ಲೀನ್ ಮಾಡಿ ಇವಾಗ ಅದನ್ನು ವಾಪಸ್ ಅದಕ್ಕೆ ಹಾಕ್ತಾ ಇದ್ದೀವಿ. ಯಾವ ಥರ ನಾವು ತೆಗೆದಿರ್ತೀವೋ ಅದೇ ಥರ ಹಾಕಿ ಕ್ಲೋಸ್ ಮಾಡಿದ್ರೆ ಆಯಿತು ಅಷ್ಟೇ. ಆವಾಗ ಕರೆಕ್ಟ್ ಆಗುತ್ತೆ, ರೆಡಿ ಆಗುತ್ತೆ. ನೀರು ನಿಲ್ಲಿಲ್ಲ ಅಂದರೆ ನಾವಿವಾಗ ವಾಷಿಗೆ ಅಂತೇಳಿ ನೀರು ಹಾಕ್ಕೋತೀವಲ್ವ, ಅದು ನಿಲ್ಲಲ್ಲ. ಆವಾಗ ಏನಾಗುತ್ತೆ ಅಂದರೆ ಈ ಥರ ಮಾಡಿದರೆ ಕರೆಕ್ಟ್ ಆಗುತ್ತೆ. ಸೊ ನೋಡಿ ಇವಾಗ ನೀರು ನಿಂತಿದೆ, ಇವಾಗ ಏನು ಹೋಗ್ತಾ ಇಲ್ಲ, ನೀರು ಕರೆಕ್ಟಾಗಿಯೇ ನಿಲ್ತಾ ಇದೆ. ಸೊ ಈ ಥರ ಏನಾದರೂ ಪ್ರಾಬ್ಲಮ್ ಆದರೆ ಈ ಥರ ಮಾಡ್ಕೋಬೋದು, ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ಯಾವುದೇ ಮೆಕ್ಯಾನಿಕ್ ಅಂತ ಇದ್ದೀನಿ, ಈ ಥರ ಎಲ್ಲ ಸರಿ ಮಾಡ್ತಾರಲ್ವ, ಅಂಥವ್ರನ್ನೆಲ್ಲ ಕರೆಸಿ ಸರಿ ಮಾಡಿಸ್ಬೇಕು ಅಂತೇಳಿ ಏನಿಲ್ಲ, ನಾವಾಗಿಯೇ ಮನೆಯಲ್ಲೇ ಸರಿ ಮಾಡ್ಕೋಬೋದು. ಸೊ ಅದನ್ನೆಲ್ಲ ರೆಡಿ ಮಾಡಿ ಇವಾಗ ಹಸ್ಬೆಂಡೂ ಹೋಗ್ತಾ ಇದ್ದಾರೆ. ಬೆಳಿಗ್ಗೆ ಡ್ಯೂಟಿ ಟೈಮಲ್ಲಿ ಅವರಿಗೆ ಸ್ವಲ್ಪ ಲೇಟ್ ಆಯಿತು, ಅದೇ ಮಿಷಿನಿದು ಸ್ವಲ್ಪ ಕೆಲಸ ಇತ್ತಲ್ವ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ಬೇಗ ಹೋದರು ಅವರು. ಕ್ಲೈಮೇಟೇ ಒಂಥರ ಮೋಡ ಥರ, ಒಂಥರ ಕತ್ಲೆ ಥರ ಇದೆ. ಸೊ ಸ್ವಲ್ಪ ಮಳೆನೂ ಬರ್ತಾಯಿತ್ತು, ಲೈಟಾಗಿ ಬರ್ತಾಯಿತ್ತು, ಜಾಸ್ತಿ ಏನಿಲ್ಲ, ಒಂದು ಸ್ವಲ್ಪ ಲೈಟಾಗಿಯೇ ಬರ್ತಾಯಿತ್ತು. ಆದ್ರೂ ಬಟ್ಟೆ ಎಲ್ಲ ಒಣಗೋದಕ್ಕೆ ಹಾಕಿದರೆ ಒಣಗಲ್ಲ, ಒದ್ದೆ ಆಗ್ಬೋದು, ಆ ಥರ ಮಳೆ ಸ್ವಲ್ಪ ಬರ್ತಾನೇ ಇತ್ತು. ಸೊ ಹಾಗೆಯೇ ಇಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡಿ ಆಗಿದೆ ನನಗೆ. ಇವಾಗ ಅದನ್ನು ನಾನು ಮೇಲ್ಗಡೆ ಅಂತೂ ಒಣಗೋದಕ್ಕೆ ಹಾಕೋಕ್ಕಾಗಲ್ಲ, ಮಳೆ ಬರ್ತಾ ಇದೆಯಲ್ವ, ಅಂದರೆ ನಮ್ಮದು ಸ್ಟೆಪ್ಪಿದು ಮೇಲ್ಗಡೆ ಸ್ಟೆಪ್ಪಿದು ರಾಡ್ ಇರುತ್ತಲ್ವ, ಸೊ ಅಲ್ಲಿ ಹೋಗಿ ಸ್ವಲ್ಪ ಒಣಗೋದಕ್ಕೆ ಹಾಕ್ತೀನಿ. ಆಮೇಲೆ ಬಿಸಿಲೇನಾದರೂ ಬಂದರೆ ಒಣಗೋದಕ್ಕೆ ಪ್ರಾಪರಾಗಿ ಮೇಲ್ಗಡೆ ಹಾಕೋಣ ಅಂಥೇಳಿ. ಸೊ ಹಾಗೆಯೇ ಇಲ್ಲೇನಾಗಿರೋದಂದರೆ ನನ್ನ ಮಗಳಿಗೆ ನಾನಿಲ್ಲಿ ಹಬ್ಬಕ್ಕೆ ಅಂತೇಳಿ ಮೊನ್ನೆ ಚಪ್ಪಲಿ ತೊಗೊಂಡಿದ್ನಲ್ಲ, ಅದು ಮೊನ್ನೆ ಬೇಕಲ್ ಫೋರ್ಟ್ ಹೋಗುವಾಗ ಹಾಕ್ತೀನಿ ಅಂತ ಹೇಳಿದ್ಲು. ಸೊ ಹಾಕಿದ್ಲು, ನಾನಂದೆ ಆಮೇಲೆ ತೊಳೆದಿಟ್ಬಿಡು ಅಂತೇಳಿ. ಅವಳು ಏನು ಮಾಡಿದಾಳೆ ಅಂದರೆ ತೊಳೆಯೋ ಉದಾಸೀನಕ್ಕೆ ಚಪ್ಪಲಿನ ಮೆಲ್ಲ ಹಾಕೋಬಂದು ನಮ್ಮನೆ ಹತ್ರ ಬಿಟ್ಟು ಹೋಗಿ, ಅಂದರೆ ಅವಳು ಜಾಸ್ತಿಯಾಗಿ ಅಮ್ಮನ ಮನೇಲೇ ಇರೋದಲ್ವ, ಸೊ ಹಾಗಾಗಿ ನಮ್ಮನೆ ಹತ್ರ ಬಂದು ಬಿಟ್ಟು ಹೋಗಿ ಬೇರೆ ಚಪ್ಪಲಿ ಹಾಕ್ಕೊಂಡು ಹೋಗಿದ್ದಾಳೆ. ಆಮೇಲೆ ನಾನು ಬೆಳಿಗ್ಗೆ ನೋಡುವಾಗ ಚಪ್ಪಲಿ ಇತ್ತು, ಸೊ ಅದನ್ನು ತೊಳೆದು ಇಟ್ಟಿದ್ದೀನಿ. ತುಂಬಾ ಉದಾಸೀನ ತೋರಿಸ್ತಾಳೆ, ಯಾವುದೇ ಕೆಲಸ ಮಾಡೋದಾದ್ರೂ ತುಂಬಾ ಉದಾಸೀನ ತೋರಿಸೋದವಳು. ಸೊ ಇವಾಗ ಆ ಚಪ್ಪಲೆಲ್ಲ ತೊಳೆದು ಬಂದಾಯಿತು, ಮನೆ ಒರೆಸಿ ಆಮೇಲೆ ಸ್ಟೆಪ್ಪೆಲ್ಲ ಹೊರಗಡೆ ತುಂಬಾ ಗಲೀಜಾಗ್ಬಿಟ್ಟಿತ್ತು, ನೀರೇನಿತ್ತಿಲ್ವಲ್ಲ. ಸೊ ಹಾಗಾಗಿ ವಾಶ್ ಅಂದರೆ ನೆಲ ಒರೆಸೋದಕ್ಕೆಲ್ಲ ಹೋಗಿಲ್ಲ ಹೊರಗಡೆದು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಬಂದು ಬಟ್ಟೆ ಇತ್ತು ಮಡಚೋದು, ಸೊ ಅದನ್ನೆಲ್ಲ ಇವಾಗ ಮಡಚಿ ಇಡ್ತಾ ಇದ್ದೀನಿ. ಜಾಸ್ತಿ ಬಟ್ಟೆ ಇಲ್ಲ, ನಾನು ಸ್ವಲ್ಪ ಬಟ್ಟೆ ಇರುವಾಗಲೇ ಇವಾಗ ತೊಳಿತಾ ಇದ್ದೀನಿ. ಯಾಕೆಂದರೆ ಒಂದನೇದಾಗಿ ನೀರಿನ ಪ್ರಾಬ್ಲಮ್ ಇದೆ, ಎರಡನೇದಾಗಿ ಏನಾಗುತ್ತೆ ಅಂದರೆ ಇವಾಗ ಸ್ವಲ್ಪ ಮೋಡ ಥರ ಇದೆ, ಬಟ್ಟೆ ಒಣಗಲ್ಲ, ಜಾಸ್ತಿ ಬಟ್ಟೆ ಹಾಕಿದರೆ ಹಾಕೋದಕ್ಕೆ ಜಾಗ ಇರಲ್ಲ. ಸೊ ಅದಕ್ಕೋಸ್ಕರ ಎಷ್ಟು ಬಟ್ಟೆ ಇರುತ್ತೋ ಅಷ್ಟನ್ನು ಸ್ವಲ್ಪ ವಾಶ್ ಮಾಡಿ ಇಟ್ಕೊಬಿಡ್ತೀನಿ. ಆವಾಗ ಬೇಗ ಏನಾಗುತ್ತೆ ಅಂದರೆ ಜಾಸ್ತಿ ಬಟ್ಟೆ ಹಾಕೋದಕ್ಕೆ ಜಾಗ ಬೇಕು ಅಂತೇಳಿ ಏನಿರಲ್ಲ. ಸೊ ಅದಕ್ಕೋಸ್ಕರ ಇವಾಗ ಬಟ್ಟೆ ಎಲ್ಲ ಮಡಚಿ ಆಗಿದೆ. ಇವಾಗ ಅದನ್ನೆಲ್ಲ ಎಲ್ಲೆಲ್ಲಿ ಇಡಬೇಕು, ಸೊ ಅಲ್ಲಿ ಎಲ್ಲ ಇಡ್ತಾ ಇದ್ದೀನಿ. ಸೊ ಹಾಗೆಯೇ ಇವಾಗ ತುಂಬಾ ಹಸಿವು ಆಗ್ತಾಯಿತ್ತು, ರಾತ್ರಿ ಚಿಕ್ಕ ಸೈಜಿತ್ತು, ಅದನ್ನು ಬೇಗನೆ ತಿಂದಿದ್ದೀನಿ ರಾಗಿ ಮುದ್ದೆ. ಸೊ ಇವಾಗ ತುಂಬ ಹಸಿವಾಗ್ತಾಯಿತ್ತು, ಸೊ ಅದಕ್ಕೋಸ್ಕರ ರಾತ್ರಿಯೇ ಸೋಕ್ ಮಾಡಿ ಇಟ್ಟಿದ್ನಲ್ಲ ಓಟ್ಸ್, ಸೊ ಅದನ್ನು ಬೇಗ ತಿನ್ನೋಣ ಅಂತೇಳಿ ಇವಾಗ ಬಂದಿದ್ದೀನಿ ಕಿಚನ್ಗೆ.
ನಾನು ಜಾಸ್ತಿಯಾಗಿ ಇದಕ್ಕೆ ಓಟ್ಸಿಗೆ ಏನು ಆ್ಯಪಲ್ ಹಾಕ್ಕೋತೀನಲ್ವ ಅದ್ರದ್ದು ಸಿಪ್ಪೆ ತೆಗಿಯಲ್ಲ. ಬಟ್ ಇದೇನೈತೆ ಅಂದರೆ ಒಂದು ಸ್ವಲ್ಪ ಹುಳಿ ಥರ ಆಗ್ತಾಯಿದೆ ಸಿಪ್ಪೆ, ಒಂದು ಸ್ವಲ್ಪ ಕಹಿ ಥರ, ಹುಳಿ ಥರ ಆ ಥರ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಏನು ಅದರದ್ದು ಸಿಪ್ಪೆ ಇದೆಯಲ್ವ ಅದನ್ನು ಪೀಲ್ ಮಾಡಿ ತಗೋತಾ ಇದ್ದೀನಿ. ನನಗೆ ಆ್ಯಪಲಲ್ಲಿ ಇನ್ನೊಂದು ಬರುತ್ತಲ್ವ ಒಂಥರ ಮರಳು ಮರಳು ಥರ ಬರೋದು, ಅದಂತೂ ಇಷ್ಟನೇ ಆಗಲ್ಲ ಒಂಚೂರೂ ತಿನ್ನೋದಕ್ಕೆ. ಬಟ್ ಈ ಥರ ಗಟ್ಟಿ ಆ್ಯಪಲ್ ಬರುತ್ತಲ್ವ ಅದು ತುಂಬಾ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ. ಸೊ ಅದೇ ಥರದ ಆ್ಯಪಲ್ನ ನಾನು ತರಿಸುವಾಗ. ಸೊ ಹಾಗೆಯೇ ಇವಾಗ ನೋಡುವಾಗ ಇಲ್ಲಿ ಏನು ಕಡಲೆ ಬೀಜ ಇದೆಯಲ್ವಾ, ಪೀನಟ್ಸ್ ಅದು ಖಾಲಿ ಆಗಿಬಿಟ್ಟಿತ್ತು. ನಾನೇನು ಮಾಡ್ತೀನಿ ಅಂದರೆ ಅಂಗಡಿಯಿಂದ ತರಿಸೋದಲ್ಲ, ಮತ್ತು ಡಿಮಾರ್ಟಿಗೆ ಹೋದರೆ ಈ ಥರ ಹಸಿ ಪೀನಟ್ಸ್ ಸಿಗುತ್ತಲ್ವ ಅದನ್ನು ತಗೊಬಂದು ರೋಸ್ಟ್ ಮಾಡಿ ಇಟ್ಕೋತೀನಿ. ಸೊ ಅದೂ ಖಾಲಿ ಆಗಿದೆ. ರೋಸ್ಟ್ ಮಾಡಿ ಇಟ್ಟಿರೋದೂ ಖಾಲಿಯಾಗಿದೆ, ರೋಸ್ಟ್ ಮಾಡೋಕ್ಕೆ ಇರೋದು ಅಂದರೆ ಹಸಿದೂ ಖಾಲಿಯಾಗಿದೆ. ಇವಾಗ ಇಷ್ಟೇ ಇರೋದು. ಸೊ ತಗೊಬರ್ಬೇಕು ಅದನ್ನು. ತುಂಬಾ ಪ್ರೋಟೀನ್ ಇರುತ್ತೆ ಈ ಪೀನಟ್ಸ್ ಇದೆಯಲ್ವ, ಅದರಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ ಓಟ್ಸ್ ಜೊತೆಗೆ ಹಾಕಿ ತಿನ್ನೋದಕ್ಕೆ. ಸೊ ಅದನ್ನು ನಾನಿಲ್ಲಿ ಏನು ಪೀನಟ್ಸನ್ನು ರೋಸ್ಟ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಇವಾಗ ಅದು ರೋಸ್ಟ್ ಆಗ್ತದೆ. ನಾನು ಆವಾಗಲೇ ಅಂದರೆ ಒಂದು ದಿವಸ ಮೊದಲೇ ರೋಸ್ಟ್ ಮಾಡಿ ಇಟ್ಕೋತೀನಿ, ಆವಾಗ ತಿನ್ನುವಾಗ ಬೇಗ ಈಸಿಯಾಗಿ ಏನು ಅದರದ್ದು ಸಿಪ್ಪೆ ತೆಗೆದು ಹಾಕ್ಕೋಬೋದು ಅಂತೇಳಿ. ಇವಾಗ ರೋಸ್ಟ್ ಮಾಡುವಾಗ ಅದು ಆಗೋದಕ್ಕೂ ಟೈಮ್ ತಗೊಳ್ಳುತ್ತೆ. ಪೀನಟ್ಸ್ ಗೊತ್ತಿದೆಯಲ್ವ, ಎಷ್ಟು ತಣ್ಣಗಾಗುತ್ತೆ ಅಷ್ಟು ಕ್ರಂಚಿಯಾಗಿ ಬರುತ್ತೆ, ಇಲ್ಲಾಂದರೆ ಸ್ವಲ್ಪ ಹಸಿ ಹಸಿ ಥರನೇ ಫೀಲ್ ಆಗುತ್ತೆ. ಸೊ ಇವಾಗ ಅದನ್ನು ರೋಸ್ಟ್ ಮಾಡೋದಕ್ಕೆ ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡಿ ಇಟ್ಟಿದ್ದೀನಿ. ಅಷ್ಟು ತನಕ ಈ ಓಟ್ಸ್ ಎಲ್ಲ ರೆಡಿ ಮಾಡೋಣ ಅಂತೇಳಿ ಇವಾಗ ರೆಡಿ ಮಾಡಿ ತಗೋತಾ ಇದ್ದೀನಿ. ಒಮ್ಮೆ ಏನು ಹೊಟ್ಟೆ ಕಮ್ಮಿ ಆದರೆ ಸಾಕು ಅಂತೇಳಿ ಅನ್ನಿಸ್ತಾ ಇದೆ. ನಾವು ಫಸ್ಟಿಗೆಲ್ಲ ಯಾವ ಥರ ಬಟ್ಟೆ ಹಾಕೋತಾ ಇದ್ವಿ ಅಂದರೆ ನಾನು ಸಲ್ವಾರ್ ಸ್ಟಿಚ್ ಮಾಡಿನೇ ಹಾಕೋತಾ ಇದ್ದಿದ್ದು, ಚೆನ್ನಾಗಿ ಫಿಟ್ಟಾಗಿ ಹಾಕ್ತಾಯಿದ್ದೆ. ಆವಾಗ ಹೊಟ್ಟೆ ಎಲ್ಲ ಕಾಣಿಸ್ತಾನೆ ಇದ್ದಿಲ್ಲ. ಬಟ್ ಇವಾಗಂತೂ ಬಟ್ಟೆ ಈ ಥರ ಹಾಕೋದಕ್ಕೇ ಒಂಥರ ನಾಚಿಕೆ ಆಗುತ್ತೆ, ಹೊಟ್ಟೆ ಎಲ್ಲ ಬಂದು. ಓಕೆ, ನನಗೆ ತುಂಬ ಜನ ಹೇಳಿದರು ನೀನೇನು ಜಾಸ್ತಿ ದಪ್ಪ ಇಲ್ಲ ಅಂತೇಳಿ, ನಾರ್ಮಲಾಗಿ ಎಷ್ಟಿರಬೇಕು ಅಷ್ಟೇ ಇದ್ದೀಯ ಅಂತೇಳಿ. ಓಕೆ, ನಾನು ಅಷ್ಟೇ ಇರೋದು, ಜಾಸ್ತಿ ದಪ್ಪ ಏನಿಲ್ಲ, ಸಣ್ಣನೇ ಇರೋದು. ಬಟ್ ಏನಂದರೆ ಅದೇ ಹೊಟ್ಟೆ ಇದೆಯಲ್ವ, ಸೊ ಅದರಿಂದ ನನಗೆ ಇಷ್ಟ ಆಗಿರುವಂತಹ ಬಟ್ಟೆಗಳು ಹಾಕೋದಕ್ಕಾಗ್ತಾ ಇಲ್ಲ, ಅದೇ ಒಂದು ಬೇಜಾರು, ಬೇರೆ ಏನಿಲ್ಲ. ಇಷ್ಟ ಆಗಿರುವಂತಹ ಬಟ್ಟೆ ಹಾಕೋಕ್ಕಾಗಲ್ಲ. ನಾನು ಎಷ್ಟೋ ವರ್ಷ ಆಯಿತು ಬಟ್ಟೆನ ಸ್ಟಿಚ್ ಮಾಡಿ ಹಾಕದೆ, ಜಾಸ್ತಿಯಾಗಿ ರೆಡಿಯಾಗಿಯೇ ತೆಗೆದು ಹಾಕ್ತಾ ಇರೋದು, ಸ್ಟಿಚ್ ಮಾಡಿ ಹಾಕ್ತಾನಿಲ್ಲ. ನನಗಂತೂ ತುಂಬಾ ಇಷ್ಟ ಆಗೋದಂದರೆ ಬಟ್ಟೆನ ಸ್ಟಿಚ್ ಮಾಡಿ ಹಾಕೋತೀವಲ್ವ ಅದು ನನಗೆ ತುಂಬಾ ಇಷ್ಟ ಆಗೋದು. ಫುಲ್ ಸ್ಲೀವ್ ಮಾಡಿ ಒಳ್ಳೆ ಏನು ಫಿಟ್ಟಾಗಿ ಕಟ್ಟೆಲ್ಲ ಕರೆಕ್ಟಾಗಿಟ್ಟು ಬಟ್ಟೆನ ಸ್ಟಿಚ್ ಮಾಡಿ ಹಾಕೋದು ತುಂಬಾ ಇಷ್ಟ. ಅದಿನ್ನು ಯಾವಾಗ ಹಾಕ್ತೀನೋ ಗೊತ್ತಿಲ್ಲ. ಈ ಹೊಟ್ಟೆ ಒಂದು ಹೋದರೆ ಆಮೇಲೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂಥೇಳಿ. ಸೊ ಇವಾಗ ಪೀನಟ್ಸೂ ಏನೋ ರೋಸ್ಟ್ ಆಗಿದೆ. ಇನ್ನೂ ಸ್ವಲ್ಪ ತಣ್ಣಗಾಗಬೇಕು ಇನ್ನೂ, ಆದ್ರೂ ಒಂದು ಸ್ವಲ್ಪ ಬಿಸಿ ಇದೆ, ಆದ್ರೂ ನನಗೆ ತುಂಬ ಹಸಿವಾಗ್ತಾ ಇದೆ. ಸೊ ಅದಕ್ಕೋಸ್ಕರ ಏನು ಪೀಲ್ ಮಾಡಿ ಇವಾಗ ಹಾಕೋತಾ ಇದ್ದೀನಿ. ಅದನ್ನು ತುಂಬಾ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ ಪೀನಟ್ಸ್ ಜೊತೆಗೆ. ಏನು ಪಂಪ್ಕಿನ್ ಸೀಡ್ಸ್, ಆಮೇಲೆ ಸನ್ಫ್ಲವರ್ ಸೀಡ್ಸ್ ಅಲ್ಲಿ ಇರುತ್ತಲ್ವ ಅದ್ರ ಜೊತೆಗೆ ಈ ಮೇಲ್ಗಡೆ ಹಾಕಿರುವಂತಹ ಕ್ರಂಚಿನೆಸ್ ಇದೆಯಲ್ವ ಅದು ತುಂಬಾ ಚೆನ್ನಾಗಾಗುತ್ತೆ. ನನ್ನ ಮಗಳು ಅಂತಾಳೆ ನಿನ್ನ ಜೊತೆ ನಾನೂ ಡಯಟ್ ಮಾಡ್ತೀನಿ ಅಂತೇಳಿ. ಬಟ್ ಏನಂದರೆ ಅವಳು ಏನು ಮಾಡ್ತಾಳೆ ಅಂದರೆ ಡಯಟ್ ಮಾಡಿನೂ ಪ್ರಯೋಜನ ಇಲ್ಲ. ಯಾಕೆಂದರೆ ಅಂಗಡಿದು ಈ ಕುರ್ಕುರಿ ಐಟಮ್ಸ್ ಈ ಥರದ್ದೆಲ್ಲ ಬರುತ್ತಲ್ವ ಅದನ್ನೆಲ್ಲ ಜಾಸ್ತಿಯಾಗಿಯೇ ತಿಂತಾಳೆ. ಅವಳದು ವೆಯ್ಟ್ ಸ್ವಲ್ಪ ಜಾಸ್ತಿನೇ ಇದೆ, ಕಮ್ಮಿ ಮಾಡಬೇಕು ಅಂತೇಳಿ ಅಂದ್ಕೊಳ್ಳೋದು. ಅಂದರೆ ಮಕ್ಕಳು ಎಷ್ಟೇ ಹೇಳಿದ್ರೂ ಕೇಳಲ್ವಲ್ಲ, ಅವರು ಕಂಟ್ರೋಲ್ ಮಾಡ್ಕೊಳ್ಳಲ್ಲ, ಅಂಗಡಿ ತಿಂಡಿಗಳು ಜಾಸ್ತಿಯಾಗಿ ತಿಂತಾರೆ. ಆಮೇಲೆ ಕೋಲ್ಡ್ ಡ್ರಿಂಕ್ಸ್ ಎಷ್ಟೇ ನಾವು ಕಂಟ್ರೋಲ್ ಮಾಡೋಕ್ಕೆ ನೋಡಿದ್ರೂ ಅವ್ರು ಕಂಟ್ರೋಲ್ ಅಂತೂ ಮಾಡೋದೇ ಇಲ್ಲ. ಆಮೇಲೆ ಮ್ಯಾಗಿ, ಮ್ಯಾಕ್ರೋನಿ ಈ ಥರದ್ದೆಲ್ಲ ಜಾಸ್ತಿಯಾಗಿಯೇ ತಿಂತಾರೆ. ಸೊ ಅದಕ್ಕೋಸ್ಕರ ಅವಳಿಗಂತೂ ಮಾಡೋಕ್ಕಾಗಲ್ಲ. ಆಮೇಲೆ ಸ್ವಲ್ಪ ದೊಡ್ಡವಳಾದ್ಮೇಲೆ ಮಾಡಲಿ, ಅವ್ರಿಗೇ ಮೈಂಡಿಗೆ ಬರುತ್ತಲ್ವ ನಾವು ಸಣ್ಣ ಆಗಬೇಕು ಅಂತೆಲ್ಲ ಹೇಳಿ ಆವಾಗಲೇ ಮಾಡಲಿ ಅಂತೇಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.